ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಎಷ್ಟು ಬೇಗ ಈಸಿಯಿಂದ ಮಾಡ್ಬೋದು ಅಂದರೆ ಒಂದು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಬೋದು. ನೋಡಿ, ಇಲ್ಲಿ 1 ಕಪ್ ಹೆಸರುಬೇಳೆನ ನಾನು ಇಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಜಾಸ್ತಿ ರೋಸ್ಟ್ ಮಾಡೋ ಹಾಗಿಲ್ಲ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ, ಸ್ವಲ್ಪ ಸ್ಮೆಲ್ ಇರ್ತದೆ, ಅದು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಯಾವ ಕಪ್ಪಲ್ಲಿ ಹೆಸರುಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಕಪ್ಪು ರೈಸ್ ತೊಗೊಂಡಿದ್ದೀನಿ. ರೈಸ್ ನಾವು ಯಾವ್ದು ಬೇಕಾದ್ರೂ ತೊಗೋಬೋದು. ಆ ರೈಸ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಅದರೊಳಗೆ ತುಂಬ ದಿನ ಆಗೋದ್ರೆ ಏನಾದರೂ ಡೆಸ್ಟೆಲ್ಲ ಇರ್ತದಲ್ಲ, ಹುಳ ಏನಾದರೂ ಬಿಳಿ ಹುಳಗಳಿದ್ರೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಬಿಸಿ ಆಗೋಯ್ತದಲ್ಲ, ಆಗ ಚೆನ್ನಾಗಿ ತೊಳೆದ್ಬಿಟ್ರೆ ಈ ಥರ ಏನಾದರೂ ಇದ್ರೆ ಹೊರಟೋಗ್ಲಿ ಅಂತಾರ ಆ ಥರ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಡೋದು. ತೊಳೆದ್ಬಿಟ್ಟು ಮತ್ತೆ ಅದೇ ಕಪ್ಪಲ್ಲಿ ನಾನು ಒಂದು 5 ಕಪ್ಪು ನೀರು ಹಾಕಿಟ್ಟಿದ್ದೀನಿ. ಅದೊಂದು ಕಪ್ ಬೇಳೆ, 1 ಕಪ್ ರೈಸು, ಒಂದಕ್ಕೆ 2, 2ಕ್ಕೆ 4 ಗ್ಲಾಸಕ್ಕೆ 1 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕೈ ಹಿಡಿಯಷ್ಟು ಬಟಾಣಿ ಸೇರಿಸಿದ್ದೀನಿ. ಬಟಾಣಿ ಇತ್ತು, ಅದಕ್ಕೆ ಸೇರಿಸಿದ್ದೀನಿ. ಬಟಾಣಿ ಇಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಣಸು, ಆಮೇಲೆ ಸ್ವಲ್ಪ ಶುಂಠಿ ತುರಿದಿರೋದು ಇದು ಶುಂಠಿ ತುರಿದಿರೋದು. ಅದು ನಾವು ವೇಸ್ಟ್ ಆಗುತ್ತೆ ಅಂತ ತುರಿದಿಟ್ಬಿಡ್ತೀವಿ. ಅದನ್ನು ಸ್ವಲ್ಪ ಸೇರಿಸ್ತಾಯಿದ್ದೀನಿ. ಇದು ಒಗ್ಗರಣೆಗೆ ಸೇರಿಸೋದಿಲ್ಲ ನಾನು. ಒಗ್ಗರಣೆಗೆ ಹಾಕಿದ್ರೆ ಕಪ್ಪಗಾಗೋಗುತ್ತೆ ಒಂದು ಎಣ್ಣೆಲಿ ಫ್ರೈ ಆದರೆ. ಅದಕ್ಕೆ ನಾನು ಡೈರೆಕ್ಟಾಗಿ ಅದರೊಳಗಡೆ ಹಾಕ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5-6 ಮೆಣಸಿನ್ಕಾಯಿನ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು 5 ಮೆಣಸಿನ್ಕಾಯಿ ಅಷ್ಟು ಹಾಕಿದ್ದೀನಿ. ಅದು ನಾನು ಕಟ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ಹಾಗೆ ಹಾಕಿ ಇದನ್ನು ಒಂದು 2 ವಿಸಲ್ ಕೂಗಿಸ್ಕೋಬೇಕು. 2 ವಿಸಲ್ ಕೂಗಿಸ್ಕೋಬೇಕು. ದೊಡ್ಡ ಕುಕ್ಕರ್ ಆದರೆ 1 ವಿಸಲ್ ಸಾಕು. ಇದು ಚಿಕ್ಕ ಕುಕ್ಕರು, ಪ್ರೆಷರ್ ಕಡಿಮೆ ಇರುತ್ತದೆ. ಅದು 2 ವಿಸಲ್ ಆಗಿ ತಣ್ಣಗಾಗಿದೆ. ಇವಾಗ ನಾನು ಒಗ್ಗರಣೆ ಮಾಡೋಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕಬೇಕು. ಎರಡು ಒಣಮೆಣ್ಸಿನ್ಕಾಯಿ, ಸಾಸಿವೆ ಸಿಡಿದ್ಮೇಲೆ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಟೊಮೊಟೊ, ಅಷ್ಟೇ ಇದು ಒಗ್ಗರಣೆ ನಾನು ಮಾಡೋದು. ಎಷ್ಟು ಚೆನ್ನಾಗಿರ್ತದೆ ಅಂದರೆ ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಸೂಪರಾಗಿರ್ತದೆ. ಬೆಳಗ್ಗೆ ನಾಷ್ಟಕ್ಕಂತೂ ತುಂಬಾ ಚೆನ್ನಾಗಿರ್ತದೆ. ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಅದರ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಇವಾಗ ಟೊಮೊಟೊಗೆ ಎಷ್ಟು ಬೇಕು ಅಷ್ಟೇ, ಏಕೆಂದರೆ ನಾವು ಉಪ್ಪು ಸೇರಿಸಿದ್ದೀವಿ. ಇವಾಗ ಟೊಮೊಟೊ ಬೇಯಲಿಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಬೆಂದೋಗುತ್ತೆ. ಸ್ವಲ್ಪ ಮೆತ್ತಗಾಗಲಿ ಅಂತ ಉಪ್ಪು ಹಾಕಿದ್ದೀನಿ. ನೋಡಿ, ಇಷ್ಟೇ, ಸ್ವಲ್ಪ ಫ್ರೈ ಆದರೆ ಸಾಕು. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. 2 ವಿಸಲ್ ಆಗಿತ್ತು. ನಾನು ಅದನ್ನು ತೆಗೆದು ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಎಷ್ಟು 4 ಗ್ಲಾಸ್ ಅಲ್ವಾ ನೀರು, 5 ಗ್ಲಾಸ್ ನೀರು ಹಾಕಿದ್ದು. ಅಂದರೆ 1 ಕಪ್ಪು ರೈಸು, 1 ಕಪ್ ಬೇಳೆ ಅಂದರೆ 2 ಕಪ್ಪು. 2 ಕಪ್ಪಿಗೆ 4 ಕಪ್ಪು ನೀರು, 1 ಕಪ್ಪು ಎಕ್ಸ್ಟ್ರಾ ಹಾಕಿದ್ನಲ್ಲ ಅಷ್ಟು ಹಾಕಿದ್ರಿ. ಇವಾಗ ನಾವು ಸ್ವಲ್ಪ ಬಿಸಿನೀರು ಸಪ್ರೇಟಾಗಿ ಇಟ್ಕೊಂಡು ನಾವು ಎಷ್ಟು ಬೇಕು ಅದು ತೆಳುವಾಗಿ ಬರಬೇಕು. ಸ್ವಲ್ಪ ಈ ಥರ ಇರಬೇಕು. ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಲೂಸಾಗಿರಬೇಕು. ಅದು ಸ್ವಲ್ಪ ಬಿಸಿನೀರೆಲ್ಲ ಹಾಕಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತೆ ಅಂತ ನೋಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.